ನವಿರಾದ ಕೈಬೆರಳಿನ ಉಗುರುಗಳಿಗೆ ಸುಂದರವಾದ ಚಿತ್ರಗಳನ್ನು ಬಿಡಿಸುವುದು ಈಗ ಹೊಸ ಫ್ಯಾಷನ್ ಟ್ರೆಂಡ್. ಇದು ನೇಲ್ ಆರ್ಟ್ ಎಂಬ ಹೆಸರಿನಲ್ಲಿ ಜನಪ್ರಿಯವಾಗಿದೆ. ಈ ಮೂಲಕ ನಾವು ಉಗುರಿನ ಮೇಲೆ ಹಲವಾರು ಸೂಕ್ಷ್ಮ ಚಿತ್ರಗಳನ್ನು ಬಿಡಿಸಬಹುದು. ಈ ಪೈಕಿ ಕೆಲವು ಜನಪ್ರಿಯವಾದ ಮನೆಯಲ್ಲೇ ಮಾಡಿಕೊಳ್ಳಬಹುದಾದ ಚಿತ್ತಾರಗಳನ್ನು ಪರಿಚಯಿಸಲು ನಮ್ಮ ಸಖಿ ರೆಡಿಯಾಗಿದ್ದಾರೆ. ಹಾಗಾದ್ರೆ ಬನ್ನಿ, ಯಾವೆಲ್ಲ ಡಿಫ್ರೆಂಟ್ ಆಗಿರುವಂತಹ ಮನೆಯಲ್ಲೇ ಮಾಡಿಕೊಳ್ಳುವಂತಹ ನೇಲ್ ಆರ್ಟ್ ಮಾಡಿ ತೋರಿಸ್ತಾರೆ ಅಂತ ನೋಡೋಣ. ನಮಸ್ಕಾರ, ನನ್ನ ಹೆಸರು ವಿದ್ಯಾ ವಿವೇಕ್ ಅಂತ. ನಾನು ಫ್ಯಾಷನ್ ಡಿಸೈನರು. ಇವತ್ತು ನಾನು ನಿಮಗೆ ನೇಲ್ ಆರ್ಟಲ್ಲಿ ಸ್ವಲ್ಪ ಅಡ್ವಾನ್ಸ್ ಟೆಕ್ನಿಕ್ ತೋರಿಸ್ಕೊಡ್ತಾ ಇದ್ದೀನಿ. ನೇಲ್ ಆರ್ಟ್ ಮಾಡೋಕ್ಕೆ ಬೇಕಾಗಿರೋ ಮೆಟೀರಿಯಲ್ಸ್: ಸಿಲಿಕಾನ್ ಮ್ಯಾಟ್, acrylic paints, water colors, nail polish, transparent nail polish ಹಾಗೂ glitter nail polish, brushes, dotting brush, acetone, tweezers, orange stick, cotton, fake nails ಮತ್ತು scissors. ಈಗ ನೇಲ್ ಆರ್ಟ್ ಮಾಡೋಕ್ಕೆ ಮುಂಚೆ ಪ್ರತಿಯೊಂದು ಐಟಮ್ ನಿಮ್ಗೆ ಎಲ್ಲಿ ಸಿಗ್ಬೋದು, ಅಥವಾ ನಿಮಗೆ ಸಿಕ್ಕಿಲ್ಲ ಅಂದರೆ ಆಲ್ಟರ್ನೇಟಿವ್ ಆಗಿ ಏನು ಯೂಸ್ ಮಾಡ್ಬೋದು ಅಂತ ನೋಡೋಣ. ಇದು ಬಂದು ಸಿಲಿಕಾನ್ ಮ್ಯಾಟ್ ಅಂತ, ಸ್ಪೆಷಲಿ ನೇಲ್ ಆರ್ಟ್ ಸೆಲ್ಫ್ ಡಿಸೈನಿಂಗ್ ಮಾಡ್ಕೊಳ್ಳೋಕ್ಕೆ ಅಂತ ಬರೋದು. ಇದು ಸಿಕ್ಕಿಲ್ಲ ಅಂತಂದರೆ ನಿಮಗೆ ಕೇಕ್ ಮಾಡಲಿಕ್ಕೆ ಅಂತ ಬೇಸಿಗೆ ಸಿಲಿಕಾನ್ ಮ್ಯಾಟ್ ಸಿಗುತ್ತಲ್ಲ, ಅದನ್ನು ಯೂಸ್ ಮಾಡ್ಬೋದು. ಯಾವುದಾದ್ರೂ ಆ ಥರ ಸಿಲಿಕಾನ್ ಬೇಸ್ ನೇಲ್ ಪಾಲಿಷ್ ಅದಕ್ಕೆ ಪರ್ಮನೆಂಟಾಗಿ ಅಂಟ್ಕೊಳ್ದೇ ಇರೋ ಅಂಥ ಮೆಟೀರಿಯಲ್ನ ಯೂಸ್ ಮಾಡ್ಕೋಬೋದು. ಸಿಲಿಕಾನ್ ಮ್ಯಾಟ್ ಬೇಸಿಕ್ಲಿ. ಇವತ್ತು ನಾನು ನಿಮ್ಗೆ ಡೆಮೋ ತೋರಿಸೋದಕ್ಕೆ ಫೇಕ್ ನೇಲ್ಸ್ನ ಯೂಸ್ ಮಾಡ್ತಾ ಇದ್ದೀನಿ. ನೀವು ಮಾಡೆಲ್ ಮೇಲೆ ಮಾಡಬೇಕು ಅಂತಂದಾಗ ಸ್ವಲ್ಪ ಅಸಿಟೋನ್ ಹಾಕ್ಬಿಟ್ಟು ನೇಲ್ಸ್ನ ಕ್ಲೀನ್ ಮಾಡಿ ಡೈರೆಕ್ಟಾಗಿ ಪೇಂಟ್ ಮಾಡ್ಬೋದು. ಬನ್ನಿ ಈಗ ಸ್ಟಾರ್ಟ್ ಮಾಡೋಣ ಹೇಗೆ ನೇಲ್ ಆರ್ಟ್ ಮಾಡ್ಕೊಳ್ಳೋದು ಅಂತ. ಮೊದಲಿಗೆ ನೇಲ್ ಪಾಲಿಷ್ ಹಾಕ್ಕೊಳ್ಳೋಣ. ಫಸ್ಟು ಸೆಂಟರಿಗೆ ಹಾಕಬೇಕು. ಫಸ್ಟ್ ಕೋಟು ಆದಮೇಲೆ ಸ್ವಲ್ಪ ಡ್ರೈ ಆದಮೇಲೆ ಸೆಕೆಂಡ್ ಕೋಟ್ ಹಾಕಿದ್ರೆ ಈವನ್ ಫಿನಿಶ್ ಬರುತ್ತೆ. ಇದೀಗ ಡ್ರೈ ಆಗಕ್ಕೆ ಬಿಡಬೇಕು. ಸೊ ಇದೊಂದು 10-15 ನಿಮಿಷ ಡ್ರೈ ಆಗಿ ಬಿಡೋಣ. ಅಷ್ಟರಲ್ಲಿ ನಾವು ಸ್ಟಿಕ್ಕರ್ನ ರೆಡಿ ಮಾಡ್ಕೊಳ್ಳೋಣ. ಸೊ ಫಸ್ಟ್ ಮ್ಯಾಟ್ ರೆಡಿ ಮಾಡ್ಕೊಳ್ಳೋಣ, ಸಿಲಿಕಾನ್ ಮ್ಯಾಟ್ನ. ಇದು ಫುಲ್ ಕ್ಲೀನಾಗಿರಬೇಕು. ಸೊ ನಾನಿವಾಗ ನಿಮಗೆ ಟ್ರಾನ್ಸ್ಪರೆಂಟ್ ನೇಲ್ ಪಾಲಿಷ್ನ ಬೇಸಾಗಿ ಸ್ಟಿಕ್ಕರ್ ಮಾಡ್ಕೊಳ್ಳೋದಕ್ಕೆ ಫಸ್ಟು ರೆಡಿ ಮಾಡ್ಕೊಳ್ಳೋಣ. ಇದು ಸ್ವಲ್ಪ ಆಚೆ ಹೋದ್ರೂ ನಿಮ್ಗೇನು ಟೆನ್ಷನ್ ಇಲ್ಲ. ಹೆಂಗಿದ್ರು ನಾವು ಆಮೇಲೆ ಕಟ್ ಮಾಡಿಕೊಂಡು ಸ್ಟಿಕ್ಕರ್ ನಮ್ಮ ಸೈಜಿಗೆ ಎಷ್ಟು ಬೇಕೋ ಅಷ್ಟನ್ನು ರೆಡಿ ಮಾಡ್ಕೋಬೋದು. ಸೊ ಎಷ್ಟು ನೇಲ್ಸಿಗೆ ಬೇಕೋ ಅಷ್ಟು ನೇಲ್ಸಿಗೂ ಒಟ್ಟಿಗೆ ನಾವು ಡಿಸೈನಿಂಗ್ ಮಾಡ್ಕೋಬೋದು. ಈಗ ಡ್ರೈ ಆಗಿದೆ. ಸೊ ನಾವಿವಾಗ ನೇಲ್ ಆರ್ಟ್ ಮಾಡ್ಕೊಳ್ಳೋಣ. ಇದ್ರ ಮೇಲೆ ಯಾವ ಕಲರ್ಸ್ ಬೇಕೋ ನಿಮಗೆ ಆ ಕಲರ್ಸ್ನ ಪಿಕ್ ಮಾಡ್ಕೊಳ್ಳಿ. ಆ್ಯಕ್ರಿಲಿಕ್ ಕಲರ್ಸು ರೆಗ್ಯುಲರ್ ಫ್ಯಾಬ್ರಿಕ್ ಪೇಂಟ್ ಸ್ಟೋರ್ಸಲ್ಲಿ ಸಿಗುತ್ತೆ ನಿಮಗೆ. ಪೇಂಟಿಂಗ್ ಕಲರ್ಸ್ ಯೂಸ್ ಮಾಡ್ಬೋದು. ಆ್ಯಂಡ್ ಇದು ಬಂದು ವಾಟರ್ ಕಲರ್ಸು, ಮಕ್ಕಳು ಯೂಸ್ ಮಾಡ್ತಾರಲ್ಲ ವಾಟರ್ ಕಲರ್ಸು, ಅದೇ ವಾಟರ್ ಕಲರ್ಸೇ. ಸೊ ಮೊದಲಿಗೆ ನಾನು ವೈಟಲ್ಲಿ ಔಟ್ಲೈನ್ ಮಾಡ್ಕೊತೀನಿ. ಸೊ ಯಾವುದಾದ್ರೂ ಒಂದು ಥಿನ್ ಬ್ರಷ್ನ ಯೂಸ್ ಮಾಡ್ಕೊಳ್ಳಿ. ಸೊ ಇದು ನಿಮಗೆ ಎಲ್ಲ ನೇಲ್ಸ್ಗೂ ಏನು ಫಸ್ಟ್ ನಿಮಗೆ ಟಾಪಲ್ಲಿ ಏನು ಕಾಣಬೇಕೋ ಅದನ್ನು ರೆಡಿ ಮಾಡ್ಕೊಳ್ಳಿ. ಸೊ ನಾನಿಲ್ಲಿ ಜಸ್ಟ್ ಒಂದು ಚೆಕ್ಸ್ ಪ್ಯಾಟ್ರನ್ ತೋರಿಸ್ತಾ ಇದ್ದೀನಿ. ಈಗ ಕಲರ್ಸ್ ಹಾಕ್ಕೊಳ್ಳೋಣ. ನಿಮಗೆ ಯಾವ ಡಿಸೈನ್ ಬೇಕೋ, ಯಾವ ಪ್ಯಾಟ್ರನಲ್ಲಿ ಬೇಕೋ ಹಾಗೆ ಕಲರ್ಸ್ನ ಫಿಲ್ ಮಾಡ್ಕೊಂಡು ಹೋಗ್ಬೋದು. ಸೊ ಇಷ್ಟವಾದ ಕಲರ್ ಕಾಂಬಿನೇಷನಲ್ಲಿ ಮಾಡ್ಕೋಬೋದು. ಇಲ್ಲ ನೀವು ಪರ್ಟಿಕ್ಯುಲರ್ ಡ್ರೆಸ್ಗೆ ಡಿಸೈನ್ ಮಾಡ್ಕೋತಾ ಇದ್ದೀರಾ ಅಂದರೆ ಅದರಲ್ಲಿರೋ ಕಲರ್ ಚಾಯ್ಸಸ್ನೇ ತೊಗೋಬೋದು. ಈಗ ಡಾಟಿಂಗ್ ಟೂಲಲ್ಲಿ ಡಾಟ್ಸ್ ಇಡ್ತಾ ಇದ್ದೀನಿ ನೋಡಿ. ಡಾಟಿಂಗ್ ಟೂಲಲ್ಲಿ ಡಾಟ್ಸ್ ಇಟ್ಕೊಂಡು ಫ್ಲವರ್ ಥರನೂ ಡಿಸೈನ್ ಮಾಡ್ಬೋದು. ಫಿಲ್ಲಿಂಗು ಯೂಸ್ ಮಾಡ್ಕೋಬೋದು. ಸೊ ನಿಮಗೆ ಯಾವ್ದು ಇಷ್ಟ ಆಗುತ್ತೋ ಕಲರ್ ಕಾಂಬಿನೇಷನ್ನು ಅದನ್ನು ಮಾಡಿಕೊಂಡು ಈ ಥರ ಫುಲ್ ಕಂಪ್ಲೀಟಾಗಿ ಫಿನಿಶ್ ಮಾಡ್ಕೊಳ್ಳಿ. ಈಗ ಇದು ಪೇಂಟಿಂಗ್ ಕಂಪ್ಲೀಟ್ ಆದಮೇಲೆ
ಟಾಪ್ ಕೋಟಲ್ಲಿ ಇದನ್ನು ಕವರ್ ಮಾಡ್ಕೋಬೇಕು. ಕವರ್ ಆದಮೇಲೆ ಕಂಪ್ಲೀಟಾಗಿ ಡ್ರೈ ಆಗೋಕ್ಕೆ ಬಿಡಬೇಕು. ನೀವೆಷ್ಟು ಪೇಂಟ್ ಮಾಡಿದ್ದೀರೋ ಅಷ್ಟನ್ನು ಕವರ್ ಮಾಡಿ ಫುಲ್ಲಾಗಿ ಪೇಂಟ್ ಮಾಡಿ. ಸೊ ಈಗ ಇದು ಕಂಪ್ಲೀಟಾಗಿ ಡ್ರೈ ಆಗಿದೆ. ಆರೆಂಜ್ ಸ್ಟಿಕ್ ತೊಗೊಂಡು ಹಿಂಗೆ ಪುಷ್ ಮಾಡಿದ್ರೆ ಇದು ಎದ್ದೇಳತ್ತೆ. ಈ ಥರ ಸಿಲಿಕಾನ್ ಮ್ಯಾಟ್ ಆಗಿರೋದ್ರಿಂದ ಯಾವುದು ಇದಕ್ಕೆ ಅಂಟ್ಕೊಳ್ಳೋದಿಲ್ಲ. ನೀಟಾಗಿ ಒಂದು ಸೈಡಿಂದ ಸ್ಟಿಕ್ಕರ್ನ ಈ ಥರ ತೆಕ್ಕೋಬೇಕು. ಈಗ ಇದು ತೆಗ್ದಿದ್ದೀವಲ್ಲ, ಸ್ಟಿಕ್ಕರ್ ರೆಡಿ ಇದೆ. ನಿಮಗೆ ಯಾವ ಪಾರ್ಟಲ್ಲಿ ಯಾವ ಡಿಸೈನ್ ಬೇಕೋ ಅದನ್ನು ಬೇಕಿದ್ರೆ ಕಟ್ ಮಾಡಿಕೊಂಡು ನಾವು ನೇಲ್ ಮೇಲೆ ಅಂಟಿಸ್ಬೋದು. ಫುಲ್ ಬೇಕಿದ್ರೆ ಹಾಕ್ಕೋಬೋದು, ಅಥವಾ ಇದನ್ನು ಕಟ್ ಮಾಡಿ 2 ನೇಲ್ಸ್ಗೂ ಹಾಕ್ಕೋಬೋದು. ಸೊ ನಾವು ಇದನ್ನು ಎಷ್ಟು ಡಿಸೈನ್ ಬೇಕೋ ಅಷ್ಟನ್ನು ಶೇಪ್ ಮಾಡಿಕೊಂಡು ಯಾವ ಶೇಪಿಗೆ ಬೇಕೋ ಅದನ್ನು ಕಟ್ಟಿಂಗ್ ಮಾಡಿಕೊಂಡು ಇಟ್ಕೊಳ್ಳಿ. ನೇಲ್ ಪಾಲಿಷ್ ಹಚ್ಚಿರೋ ನೇಲ್ ರೆಡಿ ಆಗಿದೆ. ಇದಕ್ಕೆ ಮತ್ತೆ ಒಂದು ಬೇಸ್ ಕೋಟ್ ಹಾಕಿ ಆ ಬೇಸ್ ಕೋಟ್ನ ಗ್ಲೂ ಥರ ಉಪಯೋಗಿಸ್ಕೊಂಡು ಇದನ್ನು ಅದ್ರ ಮೇಲೆ ಅಂಟಿಸ್ಕೊಳ್ಳೋದು. ಸೊ ನಾನಿವಾಗ ನಿಮಗೆ ಡೆಮೋ ಈ ಫೇಕ್ ನೇಲ್ಸ್ ಮೇಲೆ ತೋರಿಸ್ತಾ ಇದ್ದೀನಿ. ನೀವು ನಿಮ್ಮ ನೇಲ್ಸ್ ಮೇಲೂ ಅದೇ ಟೆಕ್ನಿಕಲ್ಲಿ ಈ ಥರ ಅಂಟಿಸ್ಕೋಬೋದು. ಸೊ ಯಾವುದಾದ್ರೂ ಯೂಸ್ ಮಾಡಿ, ಬೇಸ್ ಕೋಟು ಅಥವಾ ಟ್ರಾನ್ಸ್ಪರೆಂಟ್ ನೇಲ್ ಪಾಲಿಷ್ ಅಂತೀವಲ್ಲ ಅದನ್ನು. ಇದು ಗ್ಲೂ ಥರ ಆ್ಯಕ್ಟ್ ಮಾಡುತ್ತೆ. ಎಕ್ಸ್ಟ್ರಾ ಗಮ್ ಏನು ಹಾಕಬೇಕಾಗಿಲ್ಲ. ಆಗ ಯಾವ ಪೊಸಿಷನಿಗೆ ಬೇಕೋ ಆ ಪೊಸಿಷನ್ಗೆ ಇದನ್ನು ಇಟ್ಬಿಟ್ಟು ಅಂಟಿಸ್ಕೋಬೇಕು. ಸೊ ಈವನಾಗಿ ಮಾಡ್ಕೊಳ್ಳಿ, ಬಬಲ್ ಬರದೇ ಇರೋಂಗೆ, ಎಲ್ಲೂ ಬಬಲ್ಸ್ ಬರಬಾರ್ದು. ಇದು ನೀಟಾಗಿ ಅಂಟಿಸಾಗಿದೆ. ಒಂದು ಸತಿ ಇದು ನೀಟಾಗಿ ಅಂಟಿಸಿದ್ಮೇಲೆ ಅದ್ರ ಮೇಲೆ ಟಾಪ್ ಕೋಟ್ ಹಾಕಿ ಫಿನಿಷ್ ಮಾಡಬೇಕು. ಸೇಮ್ ಟೆಕ್ನಿಕಲ್ ಹಾಕಿ ಸ್ವಲ್ಪ ಜಾಸ್ತಿನೇ ತೊಗೊಳ್ಳಿ ಟಾಪ್ ಕೋಟು. ಈ ಟಾಪ್ ಕೋಟ್ ಹಾಕೋದ್ರಿಂದ ನಿಮಗೆ ಸೀಲಿಂಗ್ ಆಗುತ್ತೆ. ಆವಾಗ ವಾಶ್ ಮಾಡಿಕೊಂಡ್ರೂ ಏನೂ ಆಗಲ್ಲ. ಇವತ್ತು ನಾನು ನಿಮಗೆ 2 ಡಿಸೈನ್ ಮಾಡೋದು ತೋರಿಸಿದ್ದೀನಿ. ಅದೇ ಥರ ನಿಮ್ಮ ಕ್ರಿಯೇಟಿವಿಟಿನಲ್ಲಿ ಯಾವ ಡಿಸೈನ್ ಬೇಕೋ ಆ ಡಿಸೈನ್ನ ಮಾಡ್ಕೋಬೋದು. ಫುಲ್ ಸ್ಟಿಕ್ಕರ್ ಬೇಡ ಅಂದರೆ ಅರ್ಧ ಸ್ಟಿಕ್ಕರ್ ಹಾಕ್ಕೋಬೋದು, ಅಥವಾ ಪ್ರಿಂಟಿಂಗ್ ಮಾಡ್ಕೊಂಡು ಸ್ಟಿಕ್ಕರ್ ಮಾಡಿಕೊಂಡು ಅದನ್ನು ಹಾಕ್ಕೋಬೋದು. ಗೋಲ್ಡ್ ಕಲರ್ ಆಗಲಿ, ಗ್ಲಿಟರ್ಸ್ ಆಗಲಿ, ಇದ್ರ ಮೇಲೆ ಮತ್ತೆ ನೀವು ಸ್ಟೋನ್ಸು ಅದೆಲ್ಲ ಅಂಟಿಸ್ಕೋಬೋದು. ನೋಡಿದ್ರಲ್ಲ ಇವತ್ತು ನೀವೇ ಮನೆಯಲ್ಲಿ ಹೇಗೆ ಸ್ಟಿಕ್ಕರ್ಸ್ ಮಾಡಿಕೊಂಡು ನಿಮ್ಮ ನೇಲ್ಸ್ಗೆ ಹಾಕ್ಕೋಬೋದು ಅಂತ. ಸೊ ನಿಮ್ಮ ಪಾರ್ಟೀಸ್ಗೆ ಅಥವಾ ಗರ್ಲ್ಸ್ ಗೆಟ್ ಟುಗೆದರ್ಗೆ ಈ ಥರ ನೀವು ನೇಲ್ಸ್ನ ಗ್ಲಾಮರಸ್ ಆಗಿ ಮಾಡ್ಕೋತೀರಾ ಅಂತ ನಾನು ಅನ್ಕೋತಾ ಇದ್ದೀನಿ. ಉಗುರಿನ ಮೇಲೆ ಪುಟ್ಟ ಪುಟ್ಟ ಚುಕ್ಕಿ ಬಿಡಿಸಲಾಗುವ ಈ ವಿನ್ಯಾಸ ನಿಮ್ಮನ್ನ ಗುಂಪಿನಲ್ಲಿ ಎದ್ದು ಕಾಣುವಂತೆ ಮಾಡುತ್ತದೆ. ಇದನ್ನ ಬ್ಯೂಟಿ ಪಾರ್ಲರ್ಗೆ ಹೋಗಿ ಮಾಡಿಸಿಕೊಳ್ಳಲು ಸಮಯವಿಲ್ಲ ಎಂದಾದ್ರೆ ಚಿಂತೆ ಬೇಡ. ನಮ್ಮ ಸಿರೀಸ್ ಅಕ್ಕಿ ತೋರಿಸಿದ ಹಾಗೆ ಮನೆಯಲ್ಲೇ ಕಡಿಮೆ ಖರ್ಚಿನಲ್ಲಿ ನೇಲ್ ಆರ್ಟ್ ಅನ್ನ ಸುಂದರವಾಗಿ ಮಾಡಿಕೊಳ್ಳಬಹುದು.